1975 ಮತ್ತೊಮ್ಮೆ ಈ ದೇಶ ಸ್ವತಂತ್ರವನ್ನು ಕಳ್ಕೊಂಡಂಥ ದಿನ ಅಂತ ಹೇಳಿದರೆ ತಪ್ಪಾಗ್ತದೆ. ಯಾಕೆಂದರೆ ಈ ದೇಶದ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿ ಸಂವಿಧಾನವನ್ನು ತಿಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದು ಕಾಂಗ್ರೆಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಸ್ವಾರ್ಥಕ್ಕೋಸ್ಕರ ಏನು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂದಿನ ಪ್ರಧಾನಿ ಚುನಾವಣಾ ಅಕ್ರಮಗಳಲ್ಲಿ ಭಾಗಿಯಾಗಿದ್ದು ಅಂತ ಹೇಳಿ ರಾಯಬಾರೇಲಿಯಿಂದ ಆಯ್ಕೆಯಾಗಿದ್ದಂಥ ಆಯ್ಕೆಯನ್ನು ರಾಜನಾರಾಯಣ್ ಅವರು ಪ್ರಶ್ನೆ ಮಾಡಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಅಲಹಾಬಾದ್ ಹೈಕೋರ್ಟು ಚುನಾವಣಾ ಅಕ್ರಮ ಸಾಬೀತಾಗಿದ್ದನ್ನ ದೃಢಪಡಿಸಿ ಶ್ರೀಮತಿ ಇಂದಿರಾ ಗಾಂಧಿಯವರ ಸದಸ್ಯತ್ವವನ್ನು ಲೋಕಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಿದೆ. ಅಂತ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಸುಪ್ರೀಂ ಕೋರ್ಟ್ ಪೂರ್ಣ ಪ್ರಮಾಣದಲ್ಲಿ ಅವರ ಸದಸ್ಯತ್ವವನ್ನು ತಡೆಯಾಜ್ಞೆ ನೀಡೋದಿಲ್ಲ. ಅಂತ ಸಂದರ್ಭದಲ್ಲಿ ಸಂವಿಧಾನವನ್ನು ದುರುಪಯೋಗಪಡಿಸಿಕೊಂಡು ಮಧ್ಯರಾತ್ರಿ 25ನೇ ತಾರೀಕು ಮಧ್ಯರಾತ್ರಿ ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮದ್ ರವರ ಸಹಿ ಪಡೆದು ದೇಶಕ್ಕೆ ಕರಾಳ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದಂತಹ ದಿನ ಇವತ್ತು. ಈ ದೇಶದ ಜನ ಎಂದಿಗೂ ಯಾವತ್ತೂ ಮರೆಯಲಾಗದಂತ ಐತಿಹಾಸಿಕ ಇತಿಹಾಸದ ಕರಾಳ ದಿನ ಅಂತ ಹೇಳಬೇಕಾಗಿದೆ. ಜನರು ತುರ್ತು ಪರಿಸ್ಥಿತಿ ಅವಧಿನಲ್ಲಿ ಯಾವ ರೀತಿ ಭಯಭೀತರಾಗಿದ್ರು, ಎಲ್ಲ ಮೂಲಭೂತ ಹಕ್ಕುಗಳನ್ನು ಕಳ್ಕೊಂಡು ಯಾವುದೇ ಪ್ರಶ್ನೆ ಮಾಡತಕ್ಕಂಥ ಹಕ್ಕು ಇಲ್ಲದೇನೆ ಆದ್ರೆ ಅವತ್ತು ಜನ ಎದ್ದು ನಿಂತುಕೊಂಡ್ರು. ಹಾಗಾಗಿ ಯಾರೇ ಸಂವಿಧಾನವನ್ನು ಬದಲಾವಣೆ ಮಾಡಲಿ, ಈ ದೇಶಕ್ಕೆ ಕಾನೂನು ಬಾಹಿರ ನಡವಳಿಕೆ ನಡೀಲಿ, ಅದರ ವಿರುದ್ಧ ಎದ್ದಿರ್ತಕ್ಕಂಥ ಪ್ರವೃತ್ತಿಯನ್ನ ಈ ದೇಶದ ಜನ ರೂಢಿಸ್ಕೋಬೇಕು. ಅವಾಗ ಮಾತ್ರ ಸಂವಿಧಾನ ಉಳಿಯುತ್ತೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.